ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ. ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ಕೈಲಾಸ ಸಂಹಿತೆಗೆ ಸ್ವಾಗತ. ಈ ಅಧ್ಯಾಯದಲ್ಲಿ ಶೈವ ದರ್ಶನಕ್ಕೆ ಅನುಸಾರವಾಗಿ ಶಿವ ತತ್ವ, ಜಗತ್, ಪ್ರಪಂಚ ಮತ್ತು ಜೀವತತ್ವದ ವಿಷಯದಲ್ಲಿ ವಿಶ್ವದ ವಿವೇಚನೆ, ಜೀವನಿಂದ ಶಿವನಿಂದ ಜೀವ ಹಾಗೂ ಜಗತ್ತಿನ ಅಭಿನ್ನತೆಯ ಪ್ರತಿಪಾದನೆ ಇವುಗಳನ್ನು ತಿಳಿಯಲಿದ್ದೇವೆ. ಅನಂತರ ಉತ್ತಮ ಶ್ರೇಷ್ಠ ಪದ್ಧತಿಯನ್ನು ವರ್ಣಿಸಿ ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲವೂ ಶಕ್ತಿವಂತ ಶಿವನ ಲೀಲೆ ಎಂದು ತಿಳಿಸುತ್ತಾ ವಾಮದೇವರು ಕೇಳಿದಾಗ ಸ್ಕಂದನು ಹೇಳಿದನು, ಮುನಿಯೇ, ಕ್ರಮಾಸ್ತಿ ತತ್ವದಿಂದ ಹಿಡಿದು ವಿಸ್ತೃತ ಶಾಸ್ತ್ರವಾದವು ಕರ್ಮ ಸತ್ತೆಯ ಪ್ರತಿಪಾದಕ ಕರ್ಮ ಫಲವಾದಂದಿನಿಂದ ಆರಂಭಿಸಿ ಶಾಸ್ತ್ರಗಳಲ್ಲಿ ಇರುವ ವಿವಿಧ ವಿಷಯಗಳ ವಿಷದ ವಿವೇಚನೆಯು ಜ್ಞಾನ ಪ್ರದಾನ ಮಾಡುವುದಾಗಿದೆ. ಆದ್ದರಿಂದ ಜ್ಞಾನವಂತ ಪುರುಷನು ವಿವೇಕಪೂರ್ವಕ ಇದನ್ನು ಶ್ರವಣಿಸಬೇಕು. ನೀವು ಉಪದೇಶಿಸಿದ ಶಿಷ್ಯರಲ್ಲಿ ಯಾರು ನಿಮ್ಮಂತೆ ಇದ್ದಾರೆ? ಆ ಅಧಮ ಶಿಷ್ಯರು ಇಂದು ಕೂಡ ಬೇರೆ ಬೇರೆ ಶಾಸ್ತ್ರಗಳಲ್ಲಿ ತೊಳಲಾಡುತ್ತಾ ಇದ್ದಾರೆ. ಅನೀಶ್ವರವಾದಿ ದರ್ಶನಗಳ ಸುಳಿಯಲ್ಲಿ ಬಿದ್ದು ಮೋಹಿತರಾಗುತ್ತಿದ್ದಾರೆ. 6 ಮುನಿಗಳು ಇವರಿಗೆ ಶಾಪವನ್ನು ಕೊಟ್ಟಿರುವರು. ಏಕೆಂದರೆ ಮೊದಲು ಅವರು ಶಿವನನ್ನು ನಿಂದಿಸುತ್ತಿದ್ದರು. ಆದ್ದರಿಂದ ಅವರ ಮಾತನ್ನು ಕೇಳಬಾರದು. ಏಕೆಂದರೆ ಅವರು ಅನ್ಯಥಾವಾದಿ, ಅಂದರೆ ಶಿವಶಾಸ್ತ್ರಕ್ಕೆ ವಿಪರೀತವಾಗಿ ಮಾತನಾಡುವವರಾಗಿದ್ದಾರೆ. ಇಲ್ಲಿ 5 ಅವಯವಗಳಿಂದ ಕೂಡಿದ ಅನುಮಾನದ ಪ್ರಯೋಗಕ್ಕಾಗಿ ಅವಕಾಶ ಇದ್ದೇ ಇದೆ. ಉತ್ತಮ ವ್ರತವನ್ನು ಪಾಲಿಸುವ ವಾಮದೇವರೇ, ಹೊಗೆಯು ಕಂಡು ಬಂದಾಗ ಜನರು ಅನುಮಾನದಿಂದ ಪರ್ವತದ ಮೇಲೆ ಬೆಂಕಿಯ ಅಸ್ತಿತ್ವವನ್ನು ಪ್ರತಿಪಾದಿಸುವಂತೆಯೇ ಈ ಪ್ರತ್ಯಕ್ಷ ಪ್ರಪಂಚದ ದರ್ಶನ ರೂಪಿ ಕಾರಣವನ್ನು ಅವಲಂಬಿಸಿ ಪರಮಾತ್ಮನನ್ನು ತಿಳಿಯಲಾಗುತ್ತದೆ. ಇದರಲ್ಲಿ ಸಂಶಯವೇ ಇಲ್ಲ. ಈ ವಿಶ್ವವು ಸ್ತ್ರೀ ಪುರುಷ ರೂಪವಾಗಿದೆ ಎಂದು ಪ್ರತ್ಯಕ್ಷವಾಗಿ ನೋಡಲಾಗುತ್ತದೆ. 6 ಕೋಶರೂಪಿ ಈ ಶರೀರದಲ್ಲಿ ಮೊದಲಿನ 3 ತಾಯಿಯ ಅಂಶದಿಂದ ಉತ್ಪನ್ನವಾಗಿದೆ ಮತ್ತು ಕೊನೆಯ 3 ತಂದೆಯ ಅಂಶದಿಂದ ಎಂದು ಶ್ರುತಿ ಹೇಳುತ್ತದೆ. ಈ ಪ್ರಕಾರ ಎಲ್ಲ ಶರೀರಗಳಲ್ಲಿ ಸ್ತ್ರೀ ಪುರುಷ ಭಾವವನ್ನು ತಿಳಿದ ಜನರಿದ್ದಾರೆ. ಮುನಿಯೇ, ವಿದ್ವಾಂಸರು ಪರಮಾತ್ಮನಲ್ಲಿಯೂ ಸ್ತ್ರೀ ಪುರುಷ ಭಾವವನ್ನು ತಿಳಿಸಿದ್ದಾರೆ. ಶ್ರುತಿಯು ಹೇಳುತ್ತದೆ, ಪರಬ್ರಹ್ಮ ಪರಮಾತ್ಮನು ಸತ್ ಚಿತ್ ಆನಂದ ರೂಪನಾಗಿದ್ದಾನೆ. ಅಸತ್ ಪ್ರಪಂಚವನ್ನು ನಿವೃತ್ತ ಮಾಡುವ ಶಬ್ದವೇ ಚಿದ್ರೂಪವೆಂದು ಹೇಳಲಾಗಿದೆ. ಚಿತ್ ಶಬ್ದದಿಂದ ಜಡ ಜಗತ್ತಿನ ನಿವೃತ್ತಿ ಮಾಡಲಾಗುತ್ತದೆ. ಸತ್ ಶಬ್ದವು 3 ಲಿಂಗಗಳಲ್ಲಿ ಇದ್ದರೂ ಇಲ್ಲಿ ಪರಬ್ರಹ್ಮ ಪರಮಾತ್ಮನ ಅರ್ಥದಲ್ಲಿ ಪುಲ್ಲಿಂಗ ಸತ್ ಶಬ್ದವನ್ನೇ ಗ್ರಹಿಸಬೇಕು. ಆ ಸತ್ ಶಬ್ದವು ಪ್ರಕಾಶವಾಚಕವಾಗಿದೆ. ಸನ್ ಪ್ರಕಾಶ, ಅಂದರೆ ಸನ್ ಶಬ್ದ ಸ್ಪಷ್ಟ ರೂಪದಿಂದ ಪ್ರಕಾಶದ ವಾಚಕವಾಗಿದೆ. ಆ ಪರಮಾತ್ಮನಲ್ಲಿರುವ ಸತ್ತೆ ಅಥವಾ ಪ್ರಕಾಶವು ಅವನ ಪುರುಷ ಭಾವವನ್ನು ಸೂಚಿಸುತ್ತದೆ. ಜ್ಞಾನ ಶಬ್ದದ ಪರ್ಯಾಯವಾಚಿ ಚಿತ್ ಶಬ್ದವು ಸ್ತ್ರೀಲಿಂಗವಾಗಿದೆ. ಅರ್ಥಾತ್ ಪರಮಾತ್ಮನಲ್ಲಿರುವ ಚಿದ್ರೂಪತೆ ಅವನ ಸ್ತ್ರೀ ಭಾವವನ್ನು ಸೂಚಿಸುತ್ತದೆ. ಪ್ರಕಾಶ ಮತ್ತು ಚಿತ್ ಇವೆರಡೂ ಜಗತ್ತಿನ ಕಾರಣ ಭಾವವನ್ನು ಪಡೆದುಕೊಂಡಿವೆ. ಹೀಗೆಯೇ ಸಚ್ಚಿದಾತ್ಮ ಪರಮೇಶ್ವರನು ಜಗತ್ತಿನ ಕಾರಣ ಭಾವವನ್ನು ವ್ಯಾಪ್ತವಾದಾಗ ಆ ಏಕಮಾತ್ರ ಪರಮಾತ್ಮನಲ್ಲಿ ಶಿವ ಭಾವ ಮತ್ತು ಶಕ್ತಿ ಭಾವದ ಭೇದವನ್ನು ಮಾಡಲಾಗುತ್ತದೆ. ಎಣ್ಣೆ ಮತ್ತು ಬತ್ತಿಯಲ್ಲಿ ಮಲಿನತೆ ಇರುತ್ತದೆ, ಆಗ ಅದರ ಪ್ರಕಾಶದಲ್ಲಿಯೂ ಮಲಿನತೆ ಬಂದು ಬಿಡುತ್ತದೆ. ಚಿತಾಗ್ನಿಯೇ ಮೊದಲಾದವುಗಳಲ್ಲಿ ಅಸ್ಪರ್ಶ ಮತ್ತು ಮಲಿನತೆ ಸ್ಪಷ್ಟವಾಗಿ ನೋಡಲಾಗುತ್ತದೆ. ಆದ್ದರಿಂದ ಮಲಿನತೆಯೇ ಮೊದಲಾದವುಗಳು ಆರೋಪಿತ ವಸ್ತುವಾಗಿವೆ. ಅದು ನಿವರ್ತಕವಾದ್ದರಿಂದ ಪರಮಾತ್ಮನ ಶಿವತ್ವವೇ ಶ್ರುತಿಗಳಿಂದ ಪ್ರತಿಪಾದಿಸಲಾಗಿದೆ. ಜೀವಿಯ ಆಶ್ರಿತವಾದ ಚಿಚ್ಛಕ್ತಿಯು ಸದಾ ದುರ್ಬಲವಾಗುತ್ತದೆ. ಅದರ ನಿವೃತ್ತಿಗಾಗಿಯೇ ಪರಮಾತ್ಮನಲ್ಲಿ ಸರ್ವಕಾಲಿಕ ಸರ್ವಶಕ್ತಿ ಮತ್ತತೆ ವಿದ್ಯಮಾನವಾಗಿದೆ. ಈಶ್ವರನು ಬಲವಂತನಾಗಿದ್ದಾನೆ, ಶಕ್ತಿವಂತನಾಗಿದ್ದಾನೆ. ಹೀಗೆ ವ್ಯವಹಾರ ನೋಡಲಾಗುತ್ತದೆ. ಮಹಾಮುನಿ ವಾಮದೇವರೇ, ವೇದ ಮತ್ತು ಶಾಸ್ತ್ರಗಳಲ್ಲಿಯೂ ಸದಾ ಪರಮಾತ್ಮನ ಶಿವರೂಪತೆ ಮತ್ತು ಶಕ್ತಿ ರೂಪತೆಯ ಸಾಕ್ಷಾತ್ಕಾರ ಮಾಡಿಸಲಾಗಿದೆ.
ಶಿವ ಮತ್ತು ಶಕ್ತಿಯ ಸಂಯೋಗದಿಂದ ನಿರಂತರ ಆನಂದ ಪ್ರಕಟವಾಗುತ್ತಾ ಇರುತ್ತದೆ. ಆದ್ದರಿಂದ ಮುನಿಯೇ, ಆ ಆನಂದವನ್ನು ಪಡೆಯುವ ಉದ್ದೇಶದಿಂದಲೇ ಪಾಪರಹಿತ ಮುನಿಗಳು ಶಿವನಲ್ಲಿ ಮನಸ್ಸನ್ನು ತೊಡಗಿಸಿ ನಿರಾಮಯ ಶಿವ ಅಂದರೆ ಪರಮ ಕಲ್ಯಾಣ ಹಾಗೂ ಪರಮಾನಂದವನ್ನು ಹೊಂದುತ್ತಾರೆ. ಉಪನಿಷತ್ತುಗಳಲ್ಲಿಯೂ ಶಿವ ಮತ್ತು ಶಕ್ತಿಯನ್ನೇ ಸರ್ವಾತ್ಮ ಹಾಗೂ ಬ್ರಹ್ಮವೆಂದು ಹೇಳಲಾಗಿದೆ. ಬ್ರಹ್ಮ ಶಬ್ದದಿಂದ ಬ್ರಹ್ಮಿದಾತ್ವರ್ಥಗತ ವ್ಯಾಪಕತೆ ಹಾಗೂ ಸರ್ವಾತ್ಮಕತೆಯೇ ಪ್ರತಿಪಾದಿತವಾಗುತ್ತದೆ. ಶಂಭು ಎಂಬ ವಿಗ್ರಹದಲ್ಲಿ ಬ್ರಹ್ಮಣತ್ವ ಮತ್ತು ಬೃಹತ್ವ ಅಂದರೆ ವ್ಯಾಪಕತೆ ಹಾಗೂ ವಿಶಾಲತೆ ನಿತ್ಯವೂ ನೆಲೆಸಿದೆ. ಸದ್ಯೋಜಾತಾದಿ ಪಂಚ ಬ್ರಹ್ಮಮಯ ಶಿವ ವಿಗ್ರಹದಲ್ಲಿ ವಿಶ್ವದ ಪ್ರತೀತಿಯು ಬ್ರಹ್ಮ ಶಬ್ದದಿಂದಲೇ ಹೇಳಲಾಗಿದೆ. ವಾಮದೇವರೇ, ಹಂಸಃ ಪದವನ್ನು ತಿರುಗು ಮುರುಗಾಗಿಸಿದರೆ ಸೋಹಂ ಪದ ಉಂಟಾಗುತ್ತದೆ. ಅದರಲ್ಲಿ ಪ್ರಣವದ ಪ್ರಾಕಟ್ಯವು ಹೇಗಾಗುತ್ತದೆ ಎಂಬುದನ್ನು ನಿನ್ನ ಸ್ನೇಹವಶನಾಗಿ ಹೇಳುತ್ತಿದ್ದೇನೆ, ಎಚ್ಚರವಾಗಿ ಕೇಳಿರಿ. ಸೋಹಂ ಪದದಿಂದ ಸಕಾರ ಮತ್ತು ಹಕಾರ ಎಂಬ ವ್ಯಂಜನಗಳನ್ನು ತ್ಯಜಿಸಿದಾಗ ಸ್ಥೂಲ ಓಂ ಶಬ್ದವು ಮಾತ್ರ ಉಳಿಯುತ್ತದೆ. ಅದು ಪರಮಾತ್ಮನ ವಾಚಕವಾಗಿದೆ. ತತ್ವದರ್ಶಿ ಮುನಿಗಳು ಹೇಳುತ್ತಾರೆ, ಅದನ್ನು ಮಹಾಮಂತ್ರ ರೂಪವೆಂದು ತಿಳಿಯಬೇಕು. ಅದರಲ್ಲಿರುವ ಸೂಕ್ಷ್ಮ ಮಹಾಮಂತ್ರದ ಉದ್ಧಾರವನ್ನು ನಾನು ತಿಳಿಸುತ್ತಿದ್ದೇನೆ. ಹಂಸಃ ಪದದಲ್ಲಿ 3 ಅಕ್ಷರಗಳಿವೆ. ಹ, ಅ, ಸ. ಈ 3ರಲ್ಲಿ ಇರುವ ಅ 15ನೆಯ ಅನುಸ್ವಾರ ಮತ್ತು 16ನೆಯ ವಿಸರ್ಗದೊಂದಿಗೆ ಇದೆ. ಸಕಾರದೊಂದಿಗೆ ಇರುವ ಅ ವಿಸರ್ಗ ಸಹಿತವಾಗಿದೆ. ಅದನ್ನು ಸಕಾರದಿಂದ ತೆಗೆದು ಹಂ ಆದಿಯಲ್ಲಿ ಇಟ್ಟರೆ ಹಂಸಃ ದ ವಿಪರೀತ ಸೋಹಂ ಈ ಮಂತ್ರವಾಗುವುದು. ಇದರಲ್ಲಿರುವ ಸಕಾರವು ಶಿವನ ವಾಚಕವಾಗಿದೆ. ಅರ್ಥಾತ್ ಶಿವನೇ ಸಕಾರದ ಅರ್ಥವೆಂದು ತಿಳಿಯಲಾಗಿದೆ. ಶಕ್ತ್ಯಾತ್ಮಕ ಶಿವನೇ ಈ ಮಹಾಮಂತ್ರದ ವಾಚ್ಯಾರ್ಥವಾಗಿದ್ದಾನೆ. ಇದನ್ನು ವಿದ್ವಾಂಸರು ನಿರ್ಣಯಿಸಿರುವರು. ಗುರುವು ಶಿಷ್ಯನಿಗೆ ಈ ಮಹಾಮಂತ್ರವನ್ನು ಉಪದೇಶಿಸುವಾಗ ಸೋಹಂ ಪದದಿಂದ ಅವನಿಗೆ ಶಕ್ತ್ಯಾತ್ಮಕ ಶಿವನ ಬೋಧವನ್ನು ಮಾಡಿಸುವುದೇ ಅಭೀಷ್ಟವಾಗಿದೆ. ಅರ್ಥಾತ್ ನಾನು ಶಕ್ತ್ಯಾತ್ಮಕ ಶಿವರೂಪನಾಗಿದ್ದೇನೆ, ಹೀಗೆ ಅನುಭವಿಸಬೇಕು. ಈ ಪ್ರಕಾರ ಮಹಾಮಂತ್ರವು ಜೀವ ಪರವಾದಾಗ, ಅರ್ಥಾತ್ ಜೀವಿಯ ಶಿವರೂಪತೆಯ ಬೋಧ ಉಂಟಾದಾಗ, ಪಶು ಅಂದರೆ ಜೀವನು ತನ್ನನ್ನು ಶಕ್ತ್ಯಾತ್ಮಕ ಹಾಗೂ ಶಿವನ ಅಂಶನೆಂದು ತಿಳಿದು ಶಿವನೊಂದಿಗೆ ತನ್ನ ಏಕತೆ ಸಿದ್ಧವಾಗುವುದರಿಂದ ಶಿವನ ಸಮಾನತೆಗೆ ಭಾಗಿಯಾಗುವನು. ಈಗ ಶ್ರುತಿಯು ಪ್ರಜ್ಞಾನಂ ಬ್ರಹ್ಮ ಈ ವಾಕ್ಯದಲ್ಲಿ ಬಂದ ಪ್ರಜ್ಞಾನಂ ಇದರ ಅರ್ಥವನ್ನು ತೋರಿಸಲಾಗುವುದು. ಪ್ರಜ್ಞಾನ ಶಬ್ದವು ಚೈತನ್ಯದ ಪರ್ಯಾಯವಾಗಿದೆ. ಇದರಲ್ಲಿ ಸಂಶಯವಿಲ್ಲ. ಮುನಿಗಳೇ, ಶಿವಸೂತ್ರದಲ್ಲಿ ಚೈತನ್ಯಂ ಆತ್ಮ ಅರ್ಥಾತ್ ಆತ್ಮ ಅಂದರೆ ಬ್ರಹ್ಮ ಅಥವಾ ಪರಮಾತ್ಮನು ಚೈತನ್ಯ ರೂಪನಾಗಿರುವನು ಎಂದು ಹೇಳಲಾಗಿದೆ. ಚೈತನ್ಯ ಶಬ್ದದಿಂದ ಯಾವುದರಲ್ಲಿ ವಿಶ್ವದ ಸಂಪೂರ್ಣ ಜ್ಞಾನ ಹಾಗೂ ಸ್ವತಂತ್ರತೆಯಿಂದ ಜಗತ್ತಿನ ನಿರ್ಮಾಣದ ಕ್ರಿಯೆ ಸ್ವಭಾವತಃ ವಿದ್ಯಮಾನವಾಗಿದೆಯೋ ಅದನ್ನೇ ಆತ್ಮ ಅಥವಾ ಪರಮಾತ್ಮ ಎಂದು ಸೂಚಿಸಲಾಗಿದೆ. ಹೀಗೆ ನಾನು ಇಲ್ಲಿ ಶಿವಸೂತ್ರಗಳ ವ್ಯಾಖ್ಯೆ ಮಾಡಿರುವೆನು. ಜ್ಞಾನಂ ಬಂಧಃ ಇದು ಇನ್ನೊಂದು ಶಿವಸೂತ್ರವಾಗಿದೆ. ಇದರಲ್ಲಿ ಪಶುವರ್ಗದ ಲಕ್ಷಣವನ್ನು ತಿಳಿಸಲಾಗಿದೆ. ಈ ಸೂತ್ರದಲ್ಲಿ ಆದಿಪದ ಜ್ಞಾನಂ, ಇದರ ಮೂಲಕ ಕಿಂಚಿನ್ ಮಾತ್ರ ಜ್ಞಾನ ಮತ್ತು ಕ್ರಿಯೆಯು ಇರುವುದು ಜೀವಿಯ ಲಕ್ಷಣವೆಂದು ಹೇಳಲಾಗಿದೆ. ಈ ಜ್ಞಾನ ಮತ್ತು ಕ್ರಿಯೆ ಪರಾಶಕ್ತಿಯ ಪ್ರಥಮ ಸ್ಪಂದನವಾಗಿದೆ. ಕೃಷ್ಣ ಯಜುರ್ವೇದದ ಶ್ವೇತಾಶ್ವತರ ಶಾಖೆಯನ್ನು ಅಧ್ಯಯನ ಮಾಡುವ ವಿದ್ವಾಂಸರು ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ ಈ ಶ್ರುತಿಯ ಮೂಲಕ ಇದೇ ಪರಾಶಕ್ತಿಯನ್ನು ಪ್ರಸನ್ನತೆಯಿಂದ ಸ್ತುತಿಸಿದ್ದಾರೆ. ಭಗವಾನ್ ಶಂಕರನ ಜ್ಞಾನ, ಇಚ್ಛೆ, ಜ್ಞಾನ, ಕ್ರಿಯೆ, ಇಚ್ಛಾರೂಪ ಎಂಬ 3 ದೃಷ್ಟಿಗಳನ್ನು ತಿಳಿಸಲಾಗಿದೆ. ಈ 3 ದೃಷ್ಟಿಗಳು ಜೀವಿಗಳ ಮನಸ್ಸುಗಳಲ್ಲಿ ಸ್ಥಿತವಾಗಿ ಇಂದ್ರಿಯ ಜ್ಞಾನ ಗೋಚರ ದೇಹದಲ್ಲಿ ಪ್ರವೇಶಿಸಿ ಜೀವರೂಪವಾಗಿ ಸದಾ ತಿಳಿಯುತ್ತವೆ ಮತ್ತು ಮಾಡುತ್ತವೆ. ಆದ್ದರಿಂದ ಈ ದೃಷ್ಟಿತ್ರಯ ರೂಪ ಜೀವನು ಆತ್ಮ ಅಂದರೆ ಮಹೇಶ್ವರನ ಸ್ವರೂಪವೇ ಆಗಿದೆ ಎಂಬುದು ನಿಶ್ಚಿತ ಸಿದ್ಧಾಂತವಾಗಿದೆ.
ಈಗ ನಾನು ಜಗತ್ ಪ್ರಪಂಚದೊಂದಿಗೆ ಪ್ರಣವದ ಏಕತೆಯ ಬೋಧವನ್ನು ಮಾಡಿಸುವ ಪ್ರಪಂಚಾರ್ಥವನ್ನು ವರ್ಣಿಸುವೆನು. ಓಮಿತೀದಂ ಸರ್ವಂ, ಅರ್ಥಾತ್ ಪ್ರತ್ಯಕ್ಷವಾಗಿ ಕಾಣುವ ಈ ಸಮಸ್ತ ಜಗತ್ತು ಓಂಕಾರವಾಗಿದೆ ಎಂಬುದು ಸನಾತನ ಶ್ರುತಿಯ ಹೇಳಿಕೆಯಾಗಿದೆ. ಇದರಿಂದ ಪ್ರಣವದ ಮತ್ತು ಜಗತ್ತಿನ ಏಕತೆಯು ಸೂಚಿತವಾಗುತ್ತದೆ. ತಸ್ಮಾದ್ವಾ ಈ ವಾಕ್ಯದಿಂದ ಆರಂಭಿಸಿ ತೈತ್ತರೀಯ ಶ್ರುತಿಯ ತೈತ್ತರೀಯ ಶ್ರುತಿಯು ಜಗತ್ತಿನ ಸೃಷ್ಟಿಯ ಕ್ರಮವನ್ನು ವರ್ಣಿಸಿದೆ. ವಾಮದೇವರೇ, ಆ ಶ್ರುತಿಯ ವಿವೇಕಪೂರ್ಣ ತಾತ್ಪರ್ಯವನ್ನು ನಾನು ನಿಮ್ಮ ಸ್ನೇಹವಶದಿಂದ ಹೇಳುವೆನು, ಕೇಳಿರಿ. ಶಿವಶಕ್ತಿಯ ಸಂಯೋಗವೇ ಪರಮಾತ್ಮನಾಗಿದ್ದಾನೆ. ಇದು ಜ್ಞಾನಿಗಳ ನಿಶ್ಚಿತ ಮತವಾಗಿದೆ. ಶಿವನ ಪರಾಶಕ್ತಿಯಿಂದ ಚಿತ್ಶಕ್ತಿ ಪ್ರಕಟವಾಗುತ್ತದೆ. ಚಿತ್ಶಕ್ತಿಯಿಂದ ಆನಂದ ಶಕ್ತಿಯ ಪ್ರಾದುರ್ಭಾವವಾಗುತ್ತದೆ. ಆನಂದ ಶಕ್ತಿಯಿಂದ ಇಚ್ಛಾಶಕ್ತಿಯು ಉದ್ಭವವಾಯಿತು. ಇಚ್ಛಾಶಕ್ತಿಯಿಂದ ಜ್ಞಾನಶಕ್ತಿ ಮತ್ತು ಜ್ಞಾನಶಕ್ತಿಯಿಂದ 5ನೆಯ ಕ್ರಿಯಾಶಕ್ತಿಯು ಪ್ರಕಟವಾಯಿತು. ಮುನಿಯೇ, ಇವುಗಳಿಂದಲೇ ನಿವೃತ್ತಿ ಆದಿ ಕಲೆಗಳು ಉತ್ಪನ್ನವಾದವು. ಚಿತ್ಶಕ್ತಿಯಿಂದ ನಾದ ಹಾಗೂ ಆನಂದ ಶಕ್ತಿಯಿಂದ ಬಿಂದುವಿನ ಪ್ರಾಕಟ್ಯವನ್ನು ಹೇಳಲಾಗಿದೆ. ಇಚ್ಛಾಶಕ್ತಿಯಿಂದ ಮಕಾರ ಪ್ರಕಟವಾಯಿತು. ಜ್ಞಾನ ಶಕ್ತಿಯಿಂದ ಉಕಾರ ಸ್ವರ ಉತ್ಪನ್ನವಾಯಿತು ಮತ್ತು ಕ್ರಿಯಾಶಕ್ತಿಯಿಂದ ಅಕಾರದ ಉತ್ಪತ್ತಿಯಾಯಿತು. ಮುನೀಶ್ವರರೇ, ಈ ಪ್ರಕಾರ ನಾನು ನಿಮಗೆ ಪ್ರಣವದ ಉತ್ಪತ್ತಿಯನ್ನು ತಿಳಿಸಿದೆನು. ಈಗ ಈಶಾನಾದಿ ಪಂಚಬ್ರಹ್ಮರ ಉತ್ಪತ್ತಿಯ ವರ್ಣನೆಯನ್ನು ಕೇಳಿರಿ. ಶಿವನಿಂದ ಈಶಾನನು ಉತ್ಪನ್ನನಾದನು. ಈಶಾನನಿಂದ ತತ್ಪುರುಷನ ಪ್ರಾದುರ್ಭಾವವಾಯಿತು. ತತ್ಪುರುಷನಿಂದ ಅಘೋರನಿಂದ ವಾಮದೇವ ಮತ್ತು ವಾಮದೇವನಿಂದ ಸದ್ಯೋಜಾತನ ಪ್ರಾಕಟ್ಯವಾಯಿತು. ಈ ಆದಿ ಅಕ್ಷರ ಪ್ರಣವದಿಂದಲೇ ಮೂಲಭೂತ 5 ಸ್ವರ ಮತ್ತು 33 ವ್ಯಂಜನಗಳ ರೂಪದಲ್ಲಿ 38 ಅಕ್ಷರಗಳ ಪ್ರಾದುರ್ಭಾವವಾಯಿತು. ಈಗ ಕಲೆಗಳ ಉತ್ಪತ್ತಿಯ ಕ್ರಮವನ್ನು ಕೇಳಿರಿ. ಈಶಾನನಿಂದ ಶಾಂತ್ಯತೀತ ಕಲಾ ಉತ್ಪನ್ನವಾಯಿತು. ತತ್ಪುರುಷನಿಂದ ಶಾಂತಿಕಲಾ, ಅಘೋರನಿಂದ ವಿದ್ಯಾಕಲಾ, ವಾಮದೇವನಿಂದ ಪ್ರತಿಷ್ಠಾಕಲಾ, ಸದ್ಯೋಜಾತನಿಂದ ನಿವೃತ್ತಿ ಕಲೆಯ ಉತ್ಪತ್ತಿಯಾಯಿತು. ಈಶಾನನಿಂದ ಚಿತ್ಶಕ್ತಿಯ ಮೂಲಕ ಮಿಥುನ ಪಂಚಕ ಉತ್ಪತ್ತಿಯಾಗುತ್ತದೆ. ಅನುಗ್ರಹ, ತಿರೋಭಾವ, ಸಂಹಾರ, ಸ್ಥಿತಿ ಹಾಗೂ ಸೃಷ್ಟಿ ಈ 5 ಕೃತ್ಯಗಳ ಹೇತುವಾದ್ದರಿಂದ ಅದನ್ನು ಪಂಚಕವೆಂದು ಹೇಳುತ್ತಾರೆ. ಈ ಮಾತನ್ನು ತತ್ವದರ್ಶಿ ಜ್ಞಾನಿಗಳು ಹೇಳಿರುವರು. ವಾಚ್ಯ ವಾಚಕನ ಸಂಬಂಧದಿಂದ ಅವುಗಳಲ್ಲಿ ಮಿಥುನತ್ವದ ಪ್ರಾಪ್ತಿಯಾಯಿತು. ಕಲಾವರ್ಣ ಸ್ವರೂಪ ಈ ಪಂಚಕದಲ್ಲಿ ಭೂತ ಪಂಚಕದ ಗಣನೆಗಿದೆ. ಮುನಿಶ್ರೇಷ್ಠರೇ, ಆಕಾಶಾದಿಯ ಕ್ರಮದಿಂದ ಈ 5 ಮಿಥುನಗಳ ಉತ್ಪತ್ತಿಯಾಗಿದೆ. ಇದರಲ್ಲಿ ಮೊದಲನೆಯ ಮಿಥುನ ಆಕಾಶ, 2ನೆಯದು ವಾಯು, 3ನೆಯದು ಅಗ್ನಿ, 4ನೆಯದು ಜಲ, 5ನೆಯ ಮಿಥುನವು ಪೃಥಿವಿಯಾಗಿದೆ. ಇವುಗಳಲ್ಲಿ ಆಕಾಶದಿಂದ ಹಿಡಿದು ಪೃಥಿವಿಯವರೆಗಿನ ಭೂತಗಳ ಸ್ವರೂಪವನ್ನು ಹೇಗೆ ತಿಳಿಸಲಾಗಿದೆಯೋ ಅದನ್ನು ಕೇಳಿರಿ. ಆಕಾಶದಲ್ಲಿ ಏಕಮಾತ್ರ ಶಬ್ದವೇ ಗುಣವಿದೆ. ವಾಯುವಿನಲ್ಲಿ ಶಬ್ದ ಮತ್ತು ಸ್ಪರ್ಶ ಎಂಬ 2 ಗುಣಗಳಿವೆ. ಅಗ್ನಿಯಲ್ಲಿ ಶಬ್ದ, ಸ್ಪರ್ಶ, ರೂಪ ಈ 3 ಗುಣಗಳಿವೆ. ವಾಯುವಿನಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ ಈ 4 ಗುಣಗಳೆಂದು ತಿಳಿಯಲಾಗಿದೆ. ಪೃಥಿವಿಯು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಈ ಗುಣಗಳಿಂದ ಕೂಡಿದೆ. ಇದನ್ನೇ ಭೂತಗಳ ವ್ಯಾಪಕತ್ವವೆಂದು ಹೇಳಲಾಗಿದೆ. ಅರ್ಥಾತ್ ಶಬ್ದಾದಿ ಗುಣಗಳಿಂದ ಆಕಾಶಾದಿ ಭೂತ, ವಾಯು ಆದಿ ಪರಿವರ್ತಿ ಭೂತಗಳಲ್ಲಿ ಹೇಗೆ ವ್ಯಾಪಕವಾಗಿದೆ ಇದನ್ನು ತೋರಿಸಲಾಗಿದೆ. ಇದಕ್ಕೆ ವಿಪರೀತವಾಗಿ ಗಂಧಾದಿ ಗುಣಗಳ ಕ್ರಮದಿಂದ ಆ ಭೂತಗಳು ಪೂರ್ವವರ್ತಿ ಭೂತಗಳಿಂದ ವ್ಯಾಪ್ಯವಾಗಿದೆ. ಅರ್ಥಾತ್ ಗಂಧ ಗುಣವುಳ್ಳ ಪೃಥಿವಿಯು ಜಲದ ಮತ್ತು ರಸಗುಣವುಳ್ಳ ಜಲವು ಅಗ್ನಿಯ ವ್ಯಾಪ್ಯವಾಗಿದೆ. ಮುಂತಾದ ರೂಪದಿಂದ ಇವುಗಳ ವ್ಯಾಪ್ಯತೆಯನ್ನು ತಿಳಿಯಬೇಕು. 5 ಭೂತಗಳ ಈ ವಿಸ್ತಾರವೇ ಪ್ರಪಂಚವಾಗಿದೆ. ಸರ್ವ ಸಮಷ್ಟಿಯ ಆತ್ಮನ ಹೆಸರೇ ವಿರಾಟ್ ಎಂದಾಗಿದೆ. ಮತ್ತು ಪೃಥಿವಿ ತತ್ವದಿಂದ ಹಿಡಿದು ಕ್ರಮವಾಗಿ ಇರುವ ಶಿವತತ್ವಗಳ ಸಮುದಾಯವೇ ಬ್ರಹ್ಮಾಂಡವಾಗಿದೆ. ಅದು ಕ್ರಮವಾಗಿ ತತ್ವ ಸಮೂಹದಲ್ಲಿ ಲೀನವಾಗುತ್ತಾ ಕೊನೆಗೆ ಎಲ್ಲರ ಜೀವಭೂತ ಚೈತನ್ಯಮಯ ಪರಮೇಶ್ವರನಲ್ಲಿ ಲಯವನ್ನು ಹೊಂದುವುದು. ಮತ್ತು ಸೃಷ್ಟಿ ಕಾಲದಲ್ಲಿ ಪುನಃ ಶಕ್ತಿಯ ಮೂಲಕ ಶಿವನಿಂದ ಹೊರಟು ಪ್ರಪಂಚ ರೂಪದಲ್ಲಿ ಪ್ರಳಯ ಕಾಲದವರೆಗೆ ಸುಖವಾಗಿ ಸ್ಥಿತವಾಗಿರುತ್ತದೆ.
ತನ್ನ ಇಚ್ಛೆಯಿಂದ ಪ್ರಪಂಚದ ಸೃಷ್ಟಿಗಾಗಿ ಉದ್ಯುಕ್ತನಾದ ಮಹೇಶ್ವರ ಪ್ರಥಮ ಪರಿಸ್ಪಂದವನ್ನು ಶಿವತತ್ವವೆಂದು ಹೇಳುತ್ತಾರೆ. ಇದೇ ಇಚ್ಛಾಶಕ್ತಿ ತತ್ವವಾಗಿದೆ. ಏಕೆಂದರೆ ಸಮಸ್ತ ಕೃತ್ಯಗಳಲ್ಲಿ ಇದರ ಅನುವರ್ತನೆಯೇ ಆಗುತ್ತದೆ. ಮುನೀಶ್ವರರೇ, ಜ್ಞಾನ ಮತ್ತು ಕ್ರಿಯೆ ಇವೆರಡು ಶಕ್ತಿಗಳಲ್ಲಿ ಜ್ಞಾನದ ಅಧಿಕ್ಯವು ಆದಾಗ ಅದನ್ನು ಸದಾಶಿವ ತತ್ವವೆಂದು ತಿಳಿಯಬೇಕು. ಕ್ರಿಯಾಶಕ್ತಿಯ ಉದ್ರೇಕವಾದಾಗ ಅದನ್ನು ಮಹೇಶ್ವರ ತತ್ವವೆಂದು ತಿಳಿಯಬೇಕು. ಜ್ಞಾನ ಮತ್ತು ಕ್ರಿಯೆ ಎರಡೂ ಶಕ್ತಿಗಳು ಸಮಾನವಾದಾಗ ಅಲ್ಲಿ ಶುದ್ಧ ವಿದ್ಯಾತ್ಮಕ ತತ್ವವೆಂದು ತಿಳಿಯಬೇಕು. ಸಮಸ್ತ ಭಾವ ಪದಾರ್ಥಗಳು ಪರಮೇಶ್ವರನ ಅಂಗಭೂತವೇ ಆಗಿವೆ. ಆದರೂ ಅವುಗಳಲ್ಲಿ ಉಂಟಾಗುವ ಭೇದ ಬುದ್ಧಿಯ ಹೆಸರು ಮಾಯಾ ತತ್ವವಾಗಿದೆ. ಶಿವನು ತನ್ನ ಪರಮ ಐಶ್ವರ್ಯಶಾಲಿ ರೂಪವನ್ನು ಮಾಯೆಯಿಂದ ನಿಗ್ರಹಿತಗೊಳಿಸಿ ಸಂಪೂರ್ಣ ಪದಾರ್ಥಗಳನ್ನು ಸ್ವೀಕರಿಸತೊಡಗಿದಾಗ ಅದರ ಹೆಸರು ಪುರುಷ ಎಂದಾಗುತ್ತದೆ. ತತ್ಸೃಷ್ಟ್ವಾ ತದೇವಾನುಪ್ರಾವಿಶತ್, ಆ ಶರೀರವನ್ನು ರಚಿಸಿ ಸ್ವತಃ ಅದರಲ್ಲಿ ಪ್ರವಿಷ್ಟನಾದವನು. ಈ ಶ್ರುತಿಯು ಅವನ ಇದೇ ಸ್ವರೂಪವನ್ನು ಪ್ರತಿಪಾದಿಸಿದೆ, ಅಥವಾ ಇದೇ ತತ್ವವನ್ನು ಪ್ರತಿಪಾದಿಸಲಿಕ್ಕಾಗಿಯೇ ಮೇಲಿನ ಶ್ರುತಿಯ ಪ್ರಾದುರ್ಭಾವವಾಗಿದೆ. ಇದೇ ಪುರುಷನು ಮಾಯೆಯಿಂದ ಮೋಹಿತನಾಗಿ ಸಂಸಾರಿ, ಅಂದರೆ ಸಂಸಾರದ ಬಂಧನದಲ್ಲಿ ಬಂಧಿತನಾದ ಪಶುವೆಂದು ಹೇಳಲ್ಪಡುವನು. ಶಿವತತ್ವದ ಜ್ಞಾನದಿಂದ ಶೂನ್ಯನಾದ ಕಾರಣ ಅವನ ಬುದ್ಧಿಯು ನಾನಾ ಕರ್ಮಗಳಲ್ಲಿ ಆಸಕ್ತವಾಗಿ ಮೂಢತೆಯನ್ನು ಪಡೆದುಕೊಳ್ಳುತ್ತದೆ. ಅವನು ಜಗತ್ತನ್ನು ಶಿವನಿಂದ ಅಭಿನ್ನವೆಂದು ತಿಳಿಯುವುದಿಲ್ಲ, ಹಾಗೂ ತನ್ನನ್ನು ಶಿವನಿಂದ ಭಿನ್ನನೆಂದೇ ತಿಳಿಯುವನು. ಪ್ರಭು, ಶಿವನಿಂದ ತನ್ನ ಮತ್ತು ಜಗತ್ತಿನ ಅಭಿನ್ನತೆಯ ಬೋಧವುಂಟಾದರೆ ಆ ಪಶುವು, ಅಂದರೆ ಆ ಜೀವಿಗೆ ಮೋಹದ ಬಂಧನ ಪ್ರಾಪ್ತವಾಗುವುದಿಲ್ಲ. ಇಂದ್ರಜಾಲ ವಿದ್ಯೆಯನ್ನು ಬಲ್ಲವನಿಗೆ ತಾನು ರಚಿಸಿದ ಅದ್ಭುತ ವಸ್ತುಗಳ ವಿಷಯಗಳಲ್ಲಿ ಮೋಹ ಅಥವಾ ಭ್ರಮೆ ಇರುವುದಿಲ್ಲ. ಹಾಗೆಯೇ ಜ್ಞಾನಯೋಗಿಗೂ ಕೂಡ ಭ್ರಮೆ ಇರುವುದಿಲ್ಲ. ಗುರುವಿನ ಉಪದೇಶದಿಂದ ತನ್ನ ಐಶ್ವರ್ಯದ ಬೋಧವು ಉಂಟಾದಾಗ ಅವನು ಸಚ್ಚಿದಾನಂದ ಘನ ಶಿವರೂಪವೇ ಆಗಿ ಹೋಗುತ್ತಾನೆ. ಶಿವನಲ್ಲಿ ಸರ್ವಕರ್ತೃತ್ವ ರೂಪ, ಸರ್ವತತ್ವ ರೂಪ, ಪೂರ್ಣತ್ವ ರೂಪ, ನಿತ್ಯತ್ವ ರೂಪ, ವ್ಯಾಪಕತ್ವ ರೂಪ, ಹೀಗೆ 5 ಶಕ್ತಿಗಳಿವೆ. ಜೀವಿಯಾದವನಲ್ಲಿ ಕಲಾ, ವಿದ್ಯಾ, ರಾಗ, ಕಾಲ ಮತ್ತು ನಿಯತಿ ಎಂಬ 5 ಕಲೆಗಳಿವೆ. ಇವು ಕಲಾ ಪಂಚಕವೆಂದು ಹೇಳುತ್ತಾರೆ. ಇಲ್ಲಿ 5 ತತ್ವಗಳ ರೂಪದಲ್ಲಿ ಪ್ರಕಟವಾಗುವುದರ ಹೆಸರೇ ಕಲಾ ಎಂದಾಗಿದೆ. ಏನೆಲ್ಲ ಕರ್ತೃತ್ವದಲ್ಲಿ ಹೇತುವು ಆಗುತ್ತದೋ ಮತ್ತು ಯಾವುದು ತತ್ವದ ಸಾಧನವಾಗುತ್ತದೋ ಆ ಕಲೆಯ ಹೆಸರು ವಿದ್ಯೆಯಾಗಿದೆ. ವಿಷಯಗಳಲ್ಲಿ ಆಸಕ್ತಿಯನ್ನು ಉಂಟು ಮಾಡುವ ಕಲೆಯ ಹೆಸರು ರಾಗವಾಗಿದೆ. ಭಾವ ಪದಾರ್ಥಗಳ ಹಾಗೂ ಪ್ರಕಾಶಗಳ ಭಾಸನಾತ್ಮಕ ರೂಪದಿಂದ ಕ್ರಮವಾಗಿ ಅವಚ್ಛೇದಕವಾಗಿ ಸಂಪೂರ್ಣ ಭೂತಗಳ ಆದಿ ಎಂದು ಹೇಳಲ್ಪಡುವುದೇ ಕಾಲವಾಗಿದೆ. ಇದು ನನ್ನ ಕರ್ತವ್ಯವಾಗಿದೆ ಮತ್ತು ಇದು ಅಲ್ಲ. ಈ ಪ್ರಕಾರ ನಿಯಂತ್ರಿಸುವ ವಿಭುವಿನ ಶಕ್ತಿಯ ಹೆಸರು ನಿಯತಿಯಾಗಿದೆ. ಅದರ ಆಕ್ಷೇಪದಿಂದ ಜೀವಿಯ ಪತನವಾಗುತ್ತದೆ. ಈ 5 ಜೀವಿಯ ಸ್ವರೂಪವನ್ನು ಆಚ್ಛಾದಿಸುವ ಆವರಣವಾಗಿದೆ. ಅದಕ್ಕಾಗಿ ಅದನ್ನು ಪಂಚಕಂಚುಕವೆಂದು ಹೇಳಲಾಗಿದೆ. ಇವುಗಳ ನಿವಾರಣೆಗಾಗಿ ಅಂತರಂಗದ ಸಾಧನೆಯ ಅವಶ್ಯಕತೆಯಿದೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.